ಫೋನ್ ಅಲ್ಲಿ ರಿಂಗ್ ಆಗ್ತಾ ಇದೆ, ಆದರೆ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಸೊ ಒಬ್ಬರನ್ನು ನಾವಿನ್ನೂ ಟ್ರೇಸ್ ಮಾಡಬೇಕಾಗಿದೆ. ಇದರ ಮಧ್ಯದಲ್ಲಿ UP ಸರ್ಕಾರದಿಂದ ನಮಗೆ ಯಾವುದೂ ಕೂಡ ಅಧಿಕೃತ ಮಾಹಿತಿ ಇಲ್ಲಿವರೆಗೂ ಬಂದಿಲ್ಲ. ಅವರು ಇವತ್ತು ಕೂಡ ನಮಗೆ ಯಾವುದು ಮಾಹಿತಿಯನ್ನು ಹಂಚ್ಕೊಳ್ತಾ ಇಲ್ಲ. ಇವೆಲ್ಲ ಪರಿಸ್ಥಿತಿ ಇರೋದ್ರಿಂದ ನಮ್ಮ ರಾಜ್ಯದ IAS ಅಧಿಕಾರಿ ಹರ್ಷಲ್ ಅನ್ನೋರನ್ನು ದೆಹಲಿಗೆ ಹೋಗಿ, ದೆಹಲಿಯಿಂದ ಕುಂಭಮೇಳದ ಸ್ಥಳಕ್ಕೆ ಹೋಗಿ ಅಲ್ಲಿ ಇರುವಂಥ ಆಸ್ಪತ್ರೆಗಳಿಗೆ ಭೇಟಿ ಮಾಡಿ ಇನ್ಯಾರಾದರೂ ಕರ್ನಾಟಕದವರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನಮ್ಮ ಅಧಿಕಾರಿನೇ ಹೋಗಿ ಆಸ್ಪತ್ರೆಗಳಲ್ಲೇ ಪರಿಶೀಲನೆ ಮಾಡಿ ನೇರವಾಗಿ, ಯಾಕೆಂದರೆ ಸರ್ಕಾರದಿಂದ ಯಾವುದೂ ಅಧಿಕೃತ ಮಾಹಿತಿ ಬರದೇ ಇರೋದ್ರಿಂದ ಗಾಯಾಳುಗಳ ಹೆಸರುಗಳಾಗಲಿ ಅಥವಾ ಮೃತರ ಹೆಸರುಗಳಾಗಲಿ ಸರಿಯಾಗಿ ಸಿಗದೇ ಇರೋದ್ರಿಂದ ನಮ್ಮ ಒಬ್ಬ IAS ಅಧಿಕಾರಿ ಹರ್ಷಲ್ ಅವರನ್ನ ಅಲ್ಲಿಗೆ ಹೋಗಿ ಆಸ್ಪತ್ರೆಗಳಲ್ಲೇ ಪರಿಶೀಲನೆ ಮಾಡಿ ಅಂತೇಳಿ ನಾವು ಅವರನ್ನು ಕಳಿಸ್ಕೊಟ್ಟಿದ್ದೇವೆ. ಅವರು ದೆಹಲಿ ಮುಖಾಂತರ ಪ್ರಯಾಗ್ರಾಜ್ಗೆ ಪ್ರವಾಸವನ್ನು ಮಾಡ್ತಾ ಇದ್ದಾರೆ.